ಚಿಕ್ಕ ವಯಸ್ಸಲ್ಲಿ ಬುದ್ಧಿ ಇರ್ಲಿಲ್ಲ, ಅಮ್ಮ ಅಂತ ಕಾಗ್ದ ಬರಿತಾ ಇದ್ದೆ. ಈಗ್ಲೂ ಹಾಗೆ ಬರಿತಾ ಇದೆಯಲ್ಲ. ಸತ್ತು ಹೋಗಿರೋ ನಮ್ಮ ತಾಯಿಗೆ ನಾನು ಯಾಕೆ ಈ ರೀತಿ ಕಾಗ್ದ ಬರೀತಿದ್ದೀನಿ ಅಂತ ನಿನ್ಗಿನ್ನೂ ಅರ್ಥ ಆಗ್ಲಿಲ್ಲ ಅಲ್ಲ? ಒಳ್ಳೇದು ಕೆಟ್ಟದ್ದು, ಕಷ್ಟ ಸುಖ, ನೋವು ನಲಿವು, ಇದನ್ನೆಲ್ಲ ಹಂಚ್ಕೊಳ್ಳೋಕೆ ನಮ್ಗೆ ಅಂತ ಯಾರಿದಾರು? ಈ ರೀತಿ ಕಾಗ್ದ ಬರೆದ್ರೇನೆ ನನ್ನ ಮನಸ್ಸಿಗೆ ಸಮಾಧಾನ, ಸಂತೋಷ. ಲೇ ರಾಜ, ಯಾರಿಗೋ ಕಾಗ್ದ ಬರಿತಿದ್ಯಾ? ಅಮ್ಮಂಗೆ. ಅಮ್ಮ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಕಣೋ, ಅದಕ್ಕೆ ಬಾ ಅಂತ ಕಾಗ್ದ ಬರಿತಾ ಇದ್ದೀನಿ. ಲೇ ಪುಟ್ಟು, ನಾವು ನಮ್ಮ ಅಮ್ಮನ್ ನೋಡ್ಬೇಕಂತ ಎಷ್ಟು ವರ್ಷದಿಂದ ಆಸೆ ಪಡ್ತಿದೀವೋ. ಬಾ ಅಂತ ಕಾಗ್ದ ಬರೆಯೋಣ. ನಿಮ್ಗೆಲ್ರೂ ಅಮ್ಮ ಇದ್ದಾಳೆ, ನಿಮ್ಮಮ್ಮ ಸತ್ ಹೋಗಿದ್ದಾಳೆ, ನೀವು ಅನಾಥರು. ಬಂದ್ರ ಇಲ್ಲಿ. ಮೇಸ್ಟ್ರೆ, ಇವನ್ ಹೇಳ್ತಾನೆ ನಮ್ಮಮ್ಮ ಸತ್ತೋಗಿದ್ದಾಳಂತೆ, ಮತ್ತೆ ಬರಲ್ವಂತೆ, ನಾವು ಅನಾಥರಂತೆ. ನಿಜಾನ ಮೇಸ್ಟ್ರೆ? ಇಲ್ಲಪ್ಪ, ಅವನು ಸುಳ್ಳು ಹೇಳ್ತಿದ್ದಾನೆ. ನಿಮ್ಮಮ್ಮ ಸತ್ತಿಲ್ಲ, ದೇವ್ರ ಹತ್ರ ಹೋಗಿದ್ದಾಳೆ. ದೇವ್ರು ದೇವಸ್ಥಾನದಲ್ಲಿ ತಾನೇ ಇರ್ತಾನೆ. ದೇವಸ್ಥಾನಕ್ಕೆ ಕಾಗ್ದ ಬರ್ದ್ರೆ ನಮ್ಮಮ್ಮ ಬರ್ತಾಳ ಮೇಸ್ಟ್ರೆ? ಖಂಡಿತ ಬರ್ತಾಳಪ್ಪ. ತಲಲ ತಲಲ ಕಾನ ತನೆ ನಾನ ಲೇಲಲ ಲಲಲ ಲಲಲ ತನ 25 ವರ್ಷದಿಂದ ಇಲ್ದೇ ಇರೋ ಅಮ್ಮನಿಗೆ ಕಾಗದ ಬರಿತಾನೆ ಇದ್ದಾನೆ. ಏನು ಬರ್ದಿದ್ದಾನೆ ಇವತ್ತು ನೋಡ್ಲೇಬೇಕು. ಪ್ರೀತಿಯ ತಾಯಿಗೆ, ಅಮ್ಮ, ನಾನು ಪುಟ್ಟು ಇಲ್ಲಿ ಸುಖವಾಗಿದ್ದೇವೆ. ಈ ಕಾಗದದಲ್ಲಿ ಒಂದು ಒಳ್ಳೆ ವಿಷಯ ತಿಳಿಸುವ ಆಸೆ. ನಾನೊಂದು ಹೆಣ್ಣನ್ನು ಮನಸಾರ ಪ್ರೀತಿಸುತ್ತಿದ್ದೇನೆ. ಪುಟ್ಟುವಿಗೆ ಈ ವಿಷಯ ಗೊತ್ತಿಲ್ಲ. ಎಲ್ಲ ರಾಸ್ಕಲ್, ನನಗ್ ಗೊತ್ತಿಲ್ಲದೆ ಲವ್ ಮಾಡ್ತಾ ಇದೀಯಾ? ಇವನ ಮುಸುಡಿಗೆ ಲವ್ ಬೇರೆ, ಲವ್. ಪುಟ್ಟು ಮದುವೆ ಬಗ್ಗೆ ಯೋಚನೆ ಮಾಡಬೇಡ. ಅವನಿಗಿರೋ ಮೂತಿಗೆ, ಮೂಗಿಗೆ, 3 ಕಾಲಡಿ ಪರ್ಸನಾಲಿಟಿಗೆ ಈ ಜನ್ಮದಲ್ಲಿ ಹೆಣ್ಣು ಸಿಗೋಲ್ಲ. ನನ್ನ ಮಗನೇ, ಅದೊಂದು ಮುಖಾನ, ದೃಷ್ಟಿ ಬೊಂಬೆ. ನನ್ನ ಮದುವೆಗೆ ನಿನ್ನ ಆಶೀರ್ವಾದ ಬೇಕು. ನನ್ನ ಮಗನೇ, ಈ ತರ ಕಾಗದ ಪ್ರೀತಿಯಾ? ಏನೋ ಹಾಗೆ ನೋಡ್ತಾ ಇದೀಯಾ ನನ್ನ ಮಗನೇ? ಈ ಮುಖದ ಬಗ್ಗೆ ನಿನಗೇನ್ ಗೊತ್ತು? ಇದು ಹೀರೋ ಮುಖ. ಅದಕ್ಕೆ ಹೀರೋಯಿನ್ ಹುಡ್ಕೊಂಡ್ಬಿಟ್ಯಾ? ನೀನು ಬರ್ದಿರೋ ಕಾಗ್ದನೆಲ್ಲ ಈಗ ತಾನೇ ಹರಿದಾಕ್ದೆ. ಯಾಕೋ ಹರ್ದೆ? ಮತ್ತೆ ನನ್ನ ಬಗ್ಗೆ ಏನೇನೋ ಬರ್ದಿದೀಯಾ, ಹರಿದಾಕ್ದೆ, ಅದಕ್ಕೆ ಫ್ರೇಮ್ ಹಾಕ್ತಾರೆ. ಅದ್ ಸರಿ, ಯಾರಮ್ಮ ಹುಡುಗಿ? ಯಾಕೆ ಕೇಳ್ತಾ ಇದೀಯಾ? ಏನಿಲ್ಲ, ನಾವ್ ಮಾಡೋ ಚಿಲ್ಲರೆ ಕೆಲಸ ಹುಡುಗಿ ಗೊತ್ತಾ ಅಂತ. ಫಸ್ಟ್ ಕ್ಲಾಸ್ ಆಗಿ ಗೊತ್ತು. ಪರವಾಗಿಲ್ಲ ಬಿಡು, ನಾವೇ ಕಳ್ರು ಅಂದ್ರೆ ಆ ಹುಡುಗಿ ನಮಗಿಂತ ಭಾರಿ. ಹಾಗೆಲ್ಲ ಏನಿಲ್ಲ, ಅವಳು ಬಹಳ ಒಳ್ಳೆ ಹುಡುಗಿ. ನೀನು ನೋಡಿದ್ಯಾ ಕಣೋ? ನಾನ್ ನೋಡಿದ್ದೀನ? ಅದೇ ಬಸ್ ಸ್ಟ್ಯಾಂಡು, ಮಡಿಕೇರಿ, 4 ಟಿಕೆಟ್. ಅದೇ ಕಣೋ, ಅವತ್ತು ಬಾತ್ರೂಮ್ ಅಲ್ಲಿ ಒಂದು ಹುಡುಗಿ ನೋಡಿದೆ ಅಂತ ಹೇಳಿಲ್ವಾ? ಹುಡುಗಿನ? ಆ ಹುಡುಗಿ ಡಾಕ್ಟ್ರು. ನಿನ್ಗಾಗೋ ಗೊತ್ತು? ಅವತ್ತು ಅವ್ರ ಮನೆಗೆ ಹೋದಾಗ ನೀನು ಬರೀ ಕೈನಲ್ಲಿ ಬಂದೆ, ನಾನೊಂದು ವ್ಯಾನಿಟಿ ಬ್ಯಾಗ್ ಹೊಡ್ಕೊಂಡ್ ಬಂದೆ. ಅದರಲ್ಲಿತ್ತು ಒಂದು ವಿಸಿಟಿಂಗ್ ಕಾರ್ಡ್. ಅವಳ ಹೆಸರು ದೀಪಾ, MBBS, ಸಂಜಯ್ ಗಾಂಧಿ ಹಾಸ್ಪಿಟಲ್.
ಈಗ ಪೇಷಂಟ್ ಹೇಗಿದ್ದಾನೆ ಡಾಕ್ಟರ್? ತುಂಬಾ ಸಿವಿಯರ್ ಆಗಿ ತಲೆಗೆ ಏಟ್ ಬಿದ್ದಿದೆ. ಈಗ್ಲೇ ನಾವೇನು ಹೇಳಕ್ಕಾಗಲ್ಲ. ಐ ಸಿ. ರಾತ್ರಿ ಅವನನ್ನ ನೋಡಿದ್ಯಾರು? ಇವಳು ನಿಮ್ ಹೆಸರು? ರೂಪಾ ಅಂತ. ಎಷ್ಟೊತ್ನಲ್ಲಿ ಅವನ್ನ ನೀವು ನೋಡಿದ್ರಿ? ಸುಮಾರು 10 ಕಾಲಿರಬಹುದು. ಇದು ಅವನ್ ಪಾಕೆಟ್ ನಲ್ಲಿತ್ತು. ನಂಬರ್ 14 4th B block 2nd stage ರಾಜಾಜಿನಗರ. ಮೇಡಮ್, ಏನ್ ಕರೆದ್ರಲ್ಲ? ಏನು ಇಲ್ಲ, ಇದಕ್ಕೆ ಇಲ್ಲಿ. ಹೀಗೆ ಎಡಗಡೆ ಹೋಗಿ, ಅಲ್ಲಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕುಳ್ ನನ್ನ ಮಗ ನನಗೆ ಸೆಟಪ್ ಮಾಡ್ಕೊಡ್ತೀನಿ ಅಂತ ಬಂದು ಇವನ್ ಸೆಟಪ್ ಮಾಡ್ಕೊತಿದ್ದಾನೆ. ಹಾಕೊಂಡು ನೋಡಕ್ಕೆ ದೊಡ್ಡ ಮನುಷ್ಯರ ತರ ಇದೀರಲ್ಲ, ಇದು ಹಾಸ್ಪಿಟಲ್ ಅಂತ ಗೊತ್ತಿಲ್ವಾ? ನಿಮ್ ಇಷ್ಟದ ಹಾಗೆ ಬಾಳೆಹಣ್ಣಿನ ಸಿಪ್ಪೆನ್ ಬಿಸಾಕೋದಕ್ಕೆ ಇದೇ ನಿಮ್ ಮನೆ ಅಂತ ತಿಳ್ಕೊಂಡಿದ್ದೀರಾ? ಸ್ವಲ್ಪ ಮ್ಯಾನರ್ಸ್ ಇರ್ಬೇಕು, ಡೀಸೆನ್ಸಿ ಇರ್ಬೇಕು. ನಾನ್ ಹೇಳ್ತಾನೆ ಇದ್ದೀನಿ, ನೀವು ಸುಮ್ನೆ ನಿಂತಿದ್ದೀರಲ್ಲ. ಮಾತಾಡ್ರಿ ಮಾತಾಡ್ರಿ. ಸಾರಿ ಮೇಡಮ್, ಅವನಿಗೆ ಮಾತು ಬರಲ್ಲ. ಮಾತು ಬರಲ್ವಾ? ಇವನು ಮೂಗ. ಮೂಗನ? ನಿಜವಾಗ್ಲೂ? ನಮಗೆ ಸುಳ್ಳು ಹೇಳೋದಾಗ್ಲಿ, ಇನ್ನೊಬ್ಬರಿಗೆ ಏಮಾರ್ಸೋದಾಗ್ಲಿ ಸತ್ಯವಾಗ್ಲೂ ಗೊತ್ತಿಲ್ಲ ಮೇಡಮ್. ನೋಡಿ, ದೇವರು ಇವನಿಗೆ ಎಂಥ ಶಿಕ್ಷೆ ಕೊಟ್ಬಿಟ್ಟ. ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಹೌದು, ಯಾವ ವಿಷಯವಾಗಿ ನೀವು ಇಲ್ಲಿಗೆ ಬಂದಿದ್ದೀರಾ? ಇಲ್ಲಿ ಯಾರೋ ದೀಪ ಅಂತ ಲೇಡಿ ಡಾಕ್ಟರ್ ಇದಾರಂತೆ, ಒಳ್ಳೆ ಕೈಗುಣ ಇರೋ ಡಾಕ್ಟರ್ ಅಂತೆ. ಅವ್ರು ಕಣ್ಣು ಬಿಟ್ರೆ ಅರ್ಧ ಕಾಯಿಲೆ ವಾಸಿ ಆಗುತ್ತಂತೆ, ಅವ್ರ ಕೈ ಇಟ್ರೆ ಪೂರಾ ಕಾಯಿಲೆ ವಾಸಿ ಆಗುತ್ತಂತೆ. ಅವ್ರು ಎಲ್ಲಿದಾರೋ, ಹೇಗಿದಾರೋ? ನೀವು ಹೇಳಿ ಡಾಕ್ಟರ್ ದೀಪಾ ಬೇರೆ ಯಾರು ಅಲ್ಲ, ಇವ್ರೆ. ಇವರ ಡಾಕ್ಟರ್ ದೀಪ? ಅಯ್ಯೋ 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 ಪಾಪಿ, ಹೋಗಿ ಹೋಗಿ ಇವ್ರಿಗೆ ಕೆಳಗೆ ತಳ್ಬಿಟ್ಟೆಲ್ಲೋ. ಪರವಾಗಿಲ್ಲ, ನರ್ಸ್ ಇವ್ರಿಗೆ ಅಡ್ಮಿಷನ್ ಫಾರ್ಮ್ ಕೊಟ್ಟು ಪೇಷಂಟ್ ನ ವಾರ್ಡ್ ಕಳಿಸಿ. ಬನ್ನಿ. ಓಕೆ ಓಕೆ. ಅವ್ರ ಮೂಗ ಆಗೋದಕ್ಕೆ ಕಾರಣ ಏನು? ಅದೊಂದು ದೊಡ್ಡ ಕತೆ. ಪರವಾಗಿಲ್ಲ, ಹೇಳಿ. ಬೇಡ ಬೇಡ ಅಂದ್ರು ಈ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟ. ಅವನ ಹೆಂಡತಿ ನೋಡಕ್ಕೆ ನಿಮ್ಮಷ್ಟೇ ಲಕ್ಷಣವಾಗಿದ್ರು. ಒಟ್ಟು ಪ್ಲಾನೇ ಪ್ಲಾನು. ಸಕ್ಸಸ್ ಆಗ್ಬಿಟ್ರೆ
ಹಾಗೆ ಎಲ್ಲ ವಿಷಯನೂ ಹೇಳಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ನಾನ್ ನಿಮ್ಗೆ ಮಾತು ಬರೋ ಹಾಗೆ ಮಾಡ್ತೀನಿ. ಯು ಆರ್ ಎ ಗ್ರೇಟ್ ಮ್ಯಾನ್. ಈ ವಯಸ್ಸಿನಲ್ಲೂ ನಿಮ್ ಹೆಂಡತಿ ಬಗ್ಗೆ ಇಷ್ಟೊಂದು ಆಸೆಯಿಂದ ಇದ್ದೀರಲ್ಲ, ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ನಾಳೆಯಿಂದ ನಾವು ಟ್ರೀಟ್ಮೆಂಟ್ ಶುರು ಮಾಡೋಣ. ನಾನ್ ಹೇಳ್ದಾಗ ನೀವು ಕೇಳಿದ್ರೆ ನಿಮ್ಗೆ ಆದಷ್ಟು ಬೇಗ ಮಾತು ಬರುತ್ತೆ. ಕೇಳ್ತೀರಾ? ನನಗ್ ನಂಬಿಕೆ ಇದೆ, ನಿಮಗ್ ನಂಬಿಕೆ ಬರ್ಬೇಕು. ನಾಳೆಯಿಂದ ನಮ್ ಟ್ರೀಟ್ಮೆಂಟು ಮರಿಬೇಡಿ. ಬರ್ಲಾ? ನೋಡಿದ್ಯಾ ಹಾಗೆ ಮೂಗ ಅಂತ ಪ್ರೂವ್ ಮಾಡಿದೆ. ಸೂಪರ್ ತಾನೆ? ಅದಲ್ವ ಸೂಪರ್ ಬು. ಈಗ ನಿನಗೆ ಕೊಡ್ತಾರ ನೋಡೋ ಟ್ರೀಟ್ಮೆಂಟ್ ಡಾಕ್ಟ್ರು ಅದಿನ್ನೂ ಸೂಪರ್ ಬು. ಏನ್ ಹೇಳ್ತಾ ಇದೆಯೋ? ಏನಿಲ್ಲ, ನಿನ್ನ ಎಲೆಕ್ಟ್ರಿಕ್ ಚೇರ್ ಮೇಲೆ ಕೂಡ್ಸಿ ಈ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರ. ಎಲೆಕ್ಟ್ರಿಕ್ ಶಾಕ? ಅಯ್ಯಯ್ಯೋ, ಯಾಕಪ್ಪ ಅಯ್ಯಯ್ಯಯ್ಯಯ್ಯಯ್ಯೋ? ಎಲೆಕ್ಟ್ರಿಕ್ ಶಾಕ್ ತಗೊಂಡ್ರೆ ಏನಾಗುತ್ತೆ? ದಿನ ರಕ್ತ 1 ಔನ್ಸ್ ಕಡಿಮೆ ಆಗುತ್ತೆ, ಅಷ್ಟೇ ತಾನೆ. ಹೋಗ್ಲಿ ಬಿಡು. ಹೋಗೋದು ನನ್ನ ರಕ್ತ, ನಿಂದಲ್ಲ. 1 ತಿಂಗಳಿಗೆ ಆಸ್ಪತ್ರೆ ಹೊರಗಡೆ ಹೋದ್ರೆ ರಕ್ತ ಇಲ್ದೆ ಹೋಗ್ಬೇಕಾಗುತ್ತೆ. ಡೂ ಯು ನೋ ದಟ್? ನೆಕ್ಸ್ಟ್ ಟ್ರೀಟ್ಮೆಂಟ್ ಏನ್ ಗೊತ್ತಾ? ನಿನ್ನ ತಲೆನ ಹೊಡಿತಾರಂತೆ, ಮೆದುಳನ್ನ ಸ್ವಲ್ಪ ಕುಯ್ತಾರಂತೆ, ನರನ ಕಟ್ ಮಾಡ್ತಾರಂತೆ. ಒಟ್ಟಲ್ಲಿ ನಿನ್ನ ಬಾಡಿನ ಒಂದು ದಾರಿ ಮಾಡ್ತಾರೆ ಬಿಡು. ಹಾಗಾದ್ರೆ ನನಗತಿ ಇನ್ನೇನಪ್ಪ, ಪರ್ಮನೆಂಟ್ ಆಗಿ ಹುಚ್ಚ ಆಗ್ಬೇಕು, ಇಲ್ಲ ಪರ್ಮನೆಂಟ್ ಆಗಿ ಮೂಕ ಆಗ್ಬೇಕು. ಆಗಲ್ಲ. ನಿನ್ನ ಟ್ರೀಟ್ಮೆಂಟ್ ಬೇಡ, ಈ ಆಸ್ಪತ್ರೆನೂ ಬೇಡ. ಕಿಟ್ಟು, ನಾವ್ ಅದಕ್ಕೋಸ್ಕರ ಬಂದಿದ್ದೀವಿ. ಏಯ್, ಮೆದುಳು ಹೋದ್ರೇನಂತೋ, ರಕ್ತ ಹೋದ್ರೇನಂತೋ, ನರ ಹೋದ್ರೇನಂತೋ. ಪ್ರೇಮ ಕಣು, ಪ್ರೇಮ ಕಣು. ಲವ್ ಇಸ್ ಗ್ರೇಟ್ ಐ ಸೇ. ಡೋಂಟ್ ಟಾಕ್ ಐ ಸೇ. ಏನು ನನ್ನ ಎದುರಿಗೆ ನಾಟಕ ಆಡ್ತೀನಲ್ಲೇ? ನನ್ನ ಮಾತು ಕೇಳು, ಇಲ್ಲಿ ಯಾರು ಇಲ್ಲ ಕಣಲೆ. ಸುಮ್ಮನಿರಲೆ. ಏನ ಮಾಡುದು? ಅಡ್ಜಸ್ಟ್ ಮಾಡ್ಕೋ, ಕನ್ವಿನ್ಸ್ ಮಾಡು, ಕನ್ಫ್ಯೂಸ್ ಮಾಡು, ಏನಾದ್ರೂ ಮಾಡು. ಹೋಗಪ್ಪ, ಹೋಗು 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 ಹೋಗು. ಯಾಕೆ? ಕಿಟ್ಟಪ್ಪ ಮೂಕ ಅಲ್ಲ, ಚೆನ್ನಾಗೆ ಮಾತಾಡ್ತಾನೆ. ಇವ್ರು ಆಡ್ತಾ ಇರೋದಿಲ್ಲ ನಾಟಕ ಅಂತ ಡಾಕ್ಟರ್ ಬಂದ ತಕ್ಷಣ ಹೇಳಕ್ಕ? ಹೌದು, ಡಾಕ್ಟರ್ ಹತ್ರ ನಿಜ ಏನು ಅಂತ ಹೇಳ್ತೀನಿ. ಹೇಳು, ಧಾರಾಳವಾಗಿ ಹೇಳು. ಅದರಿಂದ ನಿನ್ ಕೆಲ್ಸಾನೇ ಹೋಗುತ್ತೆ. ನೀನು ತಿಳ್ಕೊಂಡಿರೋ ಹಾಗೆ ಅವನು ಕಿಟ್ಟಪ್ಪ ಅಲ್ಲ, ಕಿಟ್ಟು ಸಿಬಿಐ ಆಫೀಸರ್. ನಾನು ಪುಟ್ಟಪ್ಪ ಅಲ್ಲ, ಪುಟ್ಟು ಸಿಬಿಐ ಆಫೀಸರ್. ಇಲ್ಲಿ ನೋಡು, ನಾವೀ ಆಸ್ಪತ್ರೆಗೆ ಬಂದಿದ್ದು ನಿನ್ನೆ ರಾತ್ರಿ ನೀನು ರಿಪೋರ್ಟ್ ಬರೀತಾ ಇದ್ದಲ್ಲ, ಆ ಕೊಲೆಗಾರನ ಕಂಡಿಡಿಯಕ್ಕೆ. ಈ ಕೇಸ್ನ ಮೊದಲು ನೋಡಿರೋದು ನೀನೇ. ನಿನ್ನ ಮೇಲೆ ಸಂದೇಹ ಬರುತ್ತೆ, ನಿನ್ನ ಡಿಸ್ಮಿಸ್ ಮಾಡ್ತಾರೆ, ನಿನ್ನ ಜೈಲ್ಗೆ ಹಾಕ್ತಾರೆ. ಈಗ ಹೇಳು, ಡಾಕ್ಟರ್ನ ಕರೀಲಾ? ಬೇಡಿ ಸರ್, ಪ್ಲೀಸ್. ನಾ ಈ ವಿಷಯ ಯಾರ ಹತ್ರನೂ ಹೇಳೋದಿಲ್ಲ. ದಯವಿಟ್ಟು ನನ್ ಬಿಟ್ಬಿಡಿ ಸರ್. ಅಷ್ಟು ಸುಲಭವಾಗಿ ನಿನ್ನ ಬಿಟ್ಟು ಬಿಡ್ತೀನಾ? ನೀನು ನನ್ನ ಲವ್ ಮಾಡ್ಬೇಕು. ಲವ್? ನನಗ್ ಗೊತ್ತು, ನೀನು ಆಫ್ಟರ್ ಆಲ್ ನರ್ಸು, ನಾನು ದೊಡ್ಡ ಸಿಬಿಐ ಆಫೀಸರ್ ಅಂತ. ಆದ್ರೂ ಪರವಾಗಿಲ್ಲ, ನಾನು ಈ ಆಸ್ಪತ್ರೆಗೆ ಬಂದಿದ್ದು ಕೇವಲ ಕೊಲೆಗಾರನ ಹುಡುಕೊಂಡಲ್ಲ, ನಿನ್ನ ಹೃದಯಕ್ಕೋಸ್ಕರ. ರೂಪ, ನಿನ್ನ ಆಟ, ನಿನ್ನ ನೋಟ, ನಿನ್ನ ಪಾಠ ಈ ಹೃದಯದಲ್ಲಿ ತುಂಬಿಟ್ಟಿದೆ. ಐ ಲವ್ ಯು ರೂಪಾ. ಐ ಲವ್ ಯು. ಹಾಗಾದ್ರೆ ಬಾಗಿಲು ತೆಗಿಲಾ? ಬೇಡ, ಸ್ವಲ್ಪ ಹಾಗೆ ಇರ್ಲಿ. ಅಯ್ಯೋ, ತೆಗಿಯುವ ದಾಡಿ.